ಬೆಂಗಳೂರಿನ ಜಂಜಡ ಬದುಕಿನಿಂದ ಮುಕ್ತಿ ಸಿಗಬೇಕು ಅಂದ್ರೆ ಬನ್ನೇರುಘಟ್ಟಕ್ಕೆ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲೀಗ ಸಮಸ್ಯೆಗಳ ಸರಮಾಲೆಯೇ ಇದೆ. ಅದನ್ನ ನೋಡೋಣ ಇವತ್ತಿನ ಕಣ್ತೆರೆ ಬೆಂಗಳೂರು ಸರಣಿಯಲ್ಲಿ. ಹೌದು, ಬನ್ನೇರುಘಟ್ಟದ ರಾಷ್ಟ್ರೀಯ ಜೈವಿಕ ಉದ್ಯಾನವನದಲ್ಲಿ ಕೋತಿಗಳಿಗೂ ಕುಡಿಯೋಕೆ ನೀರಿಲ್ಲ. ಮೂಲ ಸೌಕರ್ಯಗಳನ್ನ ಕೇಳಲೇಬೇಡಿ. ಹುಲಿ, ಸಿಂಹ, ಕೋತಿ, ಗಿಳಿ, ಚಿರತೆ, ಆನೆ ಹೀಗೆ ನೂರಾರು ಪ್ರಾಣಿ ಪಕ್ಷಿಗಳು ಬನ್ನೇರುಘಟ್ಟದಲ್ಲಿವೆ. ಆದ್ರೆ ಸಕಾಲಕ್ಕೆ ಆಹಾರ ಹಾಗೂ ಪೋಷಣೆ ಸಿಗದೆ ಪ್ರಾಣಿಗಳ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಆದ್ರೆ ಇದಕ್ಕೆ ಪಾರ್ಕ್ನ ಉಪನಿರ್ದೇಶಕರು ಕೊಡೋ ಸಮಜಾಯಿಷಿ ಇದು. ಈಗ ಪ್ರಾಣಿಗಳು 19 ವರ್ಷ 18 ವರ್ಷ 19 ವರ್ಷ ನಮ್ಮಲ್ಲಿ ಇಟ್ಟಿರೋ ಪ್ರಾಣಿಗಳು ಬದುಕ್ತದೆ. ಅದೇ ಪ್ರಾಣಿಗಳು 17 ವರ್ಷಕ್ಕೆ ಕಾಡಿನಲ್ಲಿ ಸಾಯ್ತವೆ. ಅವ್ರದ್ದು ಆಯಸ್ಸು ಅಷ್ಟೇ. ಬಟ್ ಆಯಸ್ಸಾದ್ಮೇಲೆ ಮನುಷ್ಯನದು ಏನಿರ್ತದೆ, ಪ್ರಾಣಿಗಳದ್ದು ಏನಿರ್ತದೆ, ಎಲ್ಲ ಆಯಸ್ಸಾದ ನಂತರ ಅದು ಹೋಗಿ ಇದಾಗಿರ್ತದೆ. ಅನಾರೋಗ್ಯ ಅಂದರೆ ಅದು ಏಜ್ ಆದ ನಂತರ ಒಂದು ಅನಾರೋಗ್ಯ ಬರ್ತದೆ, ಹಲ್ಲುನೋವು ಬರ್ತದೆ, ಪ್ರತಿಯೊಂದು ಬರ್ತದೆ. ಬನ್ನೇರುಘಟ್ಟ ಪಾರ್ಕ್ ಬರೀ ಟೂರಿಸ್ಟ್ ಪ್ಲೇಸ್ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿ ಪಡೆಯಲು ಬರ್ತಾರೆ. ಆದ್ರೆ ಇಲ್ಲಿನ ಸ್ಥಿತಿ ಮಾತ್ರ ಹರೋಹರ ಎನ್ನುವಂತಿದೆ. ಹೀಗಾಗಿ ಸಮಸ್ಯೆಯನ್ನ ಬಗೆಹರಿಸಿ ಅನ್ನೋದು ಪ್ರವಾಸಿಗರ ಆಗ್ರಹ. ಜನಗಳು ಅದನ್ನು ಪ್ಲಾಸ್ಟಿಕ್ ಯಾವುದೋ ಹಾಕ್ಕೊಳ್ದೇನೆ ಸ್ವಲ್ಪ ಕೇರ್ ತಗೊಳ್ಬೇಕು. ನ್ಯಾಷನಲ್ ಎನ್ವೈರ್ನಮೆಂಟ್ ಮೇಲೆ ಪ್ಲಸ್ ಆ್ಯನಿಮಲ್ಸ್ ಬಗ್ಗೆನೂ ಸ್ವಲ್ಪ ಕೇರ್ ತಗೊಳ್ಬೇಕು. ಯಾಕಂದರೆ ಎಷ್ಟೊಂದು ಮಂಕೀಸ್ಗೆಲ್ಲ ಸ್ಕಿನ್ ಡಿಸೀಸ್ ಎಲ್ಲ ಬಂದಿದೆ, ಅದು ತುಂಬ ಹಿಚ್ಚಿಂಗ್, ರ್ಯಾಷಸ್ ಎಲ್ಲ ಬಂದಿದೆ. ಸ್ವಲ್ಪ ಅದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇರ್ ತಗೊಂಡ್ರೆ ತುಂಬ ಒಳ್ಳೆಯದು. ರಸ್ತೆ ಅವ್ಯವಸ್ಥೆ, ಸಫಾರಿಯಲ್ಲಿ ಗೈಡ್ಗಳ ಕೊರತೆ ಪ್ರವಾಸಿಗರ ಬೇಸರಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಉದ್ಯಾನವನ ಅವ್ಯವಸ್ಥೆಗಳಿಂದ ತನ್ನ ಚಾರ್ಮನ್ನೇ ಕಳೆದುಕೊಳ್ತಿದೆ. ಇದಕ್ಕೆ ಕಾಯಕಲ್ಪ ನೀಡುವ ಕಾರ್ಯ ಆಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತೀಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಪ್ರವಾಸ ಹೋಗೋದಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಆದ್ರೆ ಹೋಗೋದು ಹೇಗೆ, ಉಳಿಯೋದು ಎಲ್ಲಿ ಅನ್ನೋ ಸಮಸ್ಯೆ. ಆದ್ರೆ ಡೋಂಟ್ ವರಿ, ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಟೂರಿಸಂ ಫೇರ್ ನಡೀತಾ ಇದೆ. ಜಗತ್ತು ಸುತ್ತೋಕೆ ಪ್ಲಾನ್ ಮಾಡೋ ಮುಂಚೆ ಅಲ್ಲಿಗೆ ಹೋಗ್ಬನ್ನಿ. ಪ್ರವಾಸಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋ ಚಿಂತನ ಡೋಂಟ್ ವರಿ. ಬೆಂಗಳೂರಿನ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಟ್ರಾವೆಲ್ ಅಂಡ್ ಟೂರಿಸಂ ಫೇರ್ ನಡೆದಿದೆ. 20 ರಾಜ್ಯಗಳ 225 ಟ್ರಾವೆಲ್ ಕಂಪನಿಗಳು ವೈವಿಧ್ಯಮಯ ಪ್ಯಾಕೇಜಿನೊಂದಿಗೆ ಸ್ಟಾಲ್ಗಳನ್ನು ತೆಗೆದಿವೆ. ಪ್ರವಾಸ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದ ಜಾಗ. ನಾನು 4-5 ವರ್ಷದಿಂದಲೇ ಬರ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಒಂದೇ ಜಾಗದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಇಂಡಿಯಾದಲ್ಲಿ ಅಥವಾ ಹೊರಗಡೆ ಯಾವುದೇ ಟೂರ್ ಹೋಗಬೇಕಾದ್ರೂ ಇಲ್ಲಿ ಪ್ಯಾಕೇಜಸ್ ಸಿಗುತ್ತೆ, ಹೋಟೆಲ್ಲು, ಅಕಾಮಿಡೇಷನ್ನು, ಎಲ್ಲ ಸಾರ್ಟ್ ಆಫ್ ಹೆಲ್ಪ್ ಕೂಡ ಇಲ್ಲಿ ಸಿಗುತ್ತೆ. ಭಾಳ ಚೆನ್ನಾಗಿದೆ. ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ, ಒಂದೇ ಬಿಲ್ಡಿಂಗ್ ಒಳಗಡೆ. ಬೇರೆ ಬೇರೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ವಿಭಾಗಗಳು, ಹೋಟೆಲ್ಗಳು ಹೀಗೆ ವೈವಿಧ್ಯಮಯ ಸ್ಟಾಲ್ಗಳು ಇಲ್ಲಿವೆ. ಅಲ್ಲದೆ ಆ ರಾಜ್ಯದ ವಿಶೇಷತೆ ಬಿಂಬಿಸುವ ಪ್ರತಿಕೃತಿಗಳು ನೋಡುಗರನ್ನ ಆಕರ್ಷಿಸುತ್ತಿವೆ. Holidayer, somebody who wants to go on a holiday can just come here, see the various options over here, check out what are the best deals that are being offered and decide and then book on the spot. So it is a supermarket of tourism products. ಒಟ್ನಲ್ಲಿ ಟೂರ್ಗೆ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಇದೇ ತಿಂಗಳ 13ರವರೆಗೆ ನಡೆಯೋ ಈ ಫೇರ್ಗೆ ಒಮ್ಮೆ ಭೇಟಿ ಕೊಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಟೀಂ ಇಂಡಿಯಾ ಮಾಜಿ ನಾಯಕ ರಾಹುಲ್ ದ್ರಾವಿಡ್ಗೆ ಇಂದು 41ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಅಂಗವಾಗಿ ಸುವರ್ಣ ನ್ಯೂಸ್ ಕಚೇರಿಯಲ್ಲಿ ದ್ರಾವಿಡ್ ಅಭಿಮಾನಿ ಬಳಗದಿಂದ ಬರ್ತ್ಡೇ ಆಚರಿಸಲಾಯಿತು. ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.